ಸೈಕಾಗಿ ಓಡುತ್ತೆ ಮಚ್ಚ. ಎಲ್ಲ ಕರ್ನಾಟಕ ಜನತೆಗೂ ಹಾಗೂ ನಮ್ಮ ಅಣ್ಣಂದರಿಗೆ ಈ ಪುಟ್ಟ ತಮ್ಮ ಮಾಡುವ ನಮಸ್ಕಾರಗಳು. ಬಸ್ಸು ಎಷ್ಟೇ ರಶ್ ಆಗಿದ್ರು ನನಗೊಂದು ಸೀಟ್ ಸಿಕ್ತು. ಆ ಸೀಟಲ್ಲಿ ಕುತ್ಕೊಂಡು ಕಾಲೇಜಿಗೆ ಬಂದೆ. ಕಾಲೇಜ್ ಎಂಟ್ರೆನ್ಸ್ ಬಂದು ಅಲ್ಲೊಂದು ವಿಡಿಯೋ ಮಾಡ್ಕೊಂಡೆ. ಆ ವಿಡಿಯೋ ಮಾಡ್ಕೊಂಡ್ಮೇಲೆ ಅದೊಂದು ಖುಷಿ ಏನ್ ಬರುತ್ತಲ್ಲ, ನಾನು ಒಬ್ಬ ಬ್ಲಾಗ್ ಮಾಡ್ತಿದ್ದೀನಿ ಅಂತ, ಆ ಖುಷಿ ಏನ್ ಕೊಟ್ಟರು ಸಿಗಲ್ಲ. ಆ ಫೀಲಿಂಗೇ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಹಂಗೆ ಕ್ಲಾಸ್ ಹತ್ರ ಬಂದ್ರೆ ಕ್ಲಾಸ್ ಆಗ್ಲೇ ನಡೀತಾ ಇತ್ತು. ಅದಕ್ಕೋಸ್ಕರ ನಮ್ಮನ್ನ ಯಾರನ್ನೂ ಕರ್ಕೊಂತಾ ಇದ್ದಿಲ್ಲ. ನಮ್ಮ ಮಚ್ಚ ಎಲ್ಲರೂ ನಾವು ಹೊರಗಡೆ ಹಂಗೋ ಹಿಂಗೋ ಮಾಡಿ ಕ್ಲಾಸ್ ಒಳಗಡೆ ಹೋದ್ವಿ. ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಮತ್ತೆ ವಾಪಸ್ ಹೊರಗಡೆ ಬಂದ್ವಿ. ಹೊರಗಡೆ ಬಂದಿದ್ದಿ ಎಂತಕ್ಕಪ್ಪ ಅಂತೀರಾ? ನಮ್ಗೆ ಯೂನಿಫಾರ್ಮ್ ಕೊಡಕ್ಕೆ ಯೂನಿಫಾರ್ಮ್ ಅಂಕಲ್ ಬಂದಿದ್ರು, ಅದಕ್ಕೋಸ್ಕರ ಹೊರಗಡೆ ಬಂದಿದ್ವಿ. ಅದಾದ್ಮೇಲೆ ಆಫೀಸ್ ರೂಮ್ ಕರ್ಕೊಂಡು ಹೋಗಿ ನಮ್ಗೆಲ್ಲರಿಗೂ ಯೂನಿಫಾರ್ಮ್ ನ ಕೊಟ್ರು. ಯೂನಿಫಾರ್ಮ್ ಇಸ್ಕೊಂಡು ಅಲ್ಲಿಂದ ನಾನು ಒಳ್ಳೆ ಕ್ಲಾಸಿಗೆ ಬಂದೆ. ಕ್ಲಾಸಿಗೆ ಬಂದ್ಮೇಲೆ ಈ ಅಣ್ಣನ್ ಬರ್ತ್ಡೇ ಇತ್ತು, ಅದಕ್ಕೋಸ್ಕರ ಸರ್ ಒಂದ್ ಹಾಡ ಆಡ್ತಿದ್ರು, ಅದನ್ನ ಕೇಳಿಸ್ಕೊಂಡು ಕ್ಯಾಂಟೀನಿಗೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಗ್ರೌಂಡಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಬಸ್ ಹಿಡ್ಕೊಂಡು ಬಸ್ಸಿಂದ ಇದೇ ರೀತಿ ನಿಮ್ಮ ಈ ಪುಟ್ಟ ತಮ್ಮನನ್ನು ಫಾಲೋ ಮಾಡಿ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್